ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಮೊದಲಿಗೆ ಪೂಜಾ ಬಂದು ಭಾಗ್ಯ ಕಾಲ್ ಮಾಡಿರ್ತಾರೆ. ಅಕ್ಕ ಕಿಶಾನ್ ಅವರು ಹನಿಮೂನ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವ ಜಾಗ ಅಂತ ಏನು ಅಂತ ಇನ್ನೂ ಗೊತ್ತಿಲ್ಲ ಅಂತ ಅಂತಿರ್ತಾರೆ. ಆಗ ಭಾಗ್ಯ ಅವರು ಹೌದಾ ಕಂಗ್ರಾಟ್ಸ್ ಪೂಜಾ, ಇಬ್ಬರು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಭಾಗ್ಯ ಮನೆಗೆ ಬೆಲ್ ಸೌಂಡ್ ಆಗುತ್ತೆ. ಸರಿ ಪೂಜಾ, ನಾನು ಯಾರೋ ಬಂದರು ಅಂತ ಅನ್ಸುತ್ತೆ, ನಾನು ಹೋಗ್ಬಿಟ್ಟು ನೋಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಹೋಗ್ತಾರೆ. ಆಗ ಆದಿ ಅವರು ಹೊರಗಡೆ ಬಂದು ನಿಂತಿರ್ತಾರೆ. ಆಗ ಸುನಂದ ಅವರು ಆದಿನ ನೋಡಿ, ಓ ಆದಿ ಅವರೇ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾರೆ. ಆಗ ಆದಿ ಒಳಗಡೆ ಬರ್ತಾರೆ. ಆಗ ಧರ್ಮರಾಜ್ ಅವರು ಕುಸುಮ ಯಾರು ಬಂದಿದ್ದಾರಂತೆ ನೋಡ್ಬಾ ಅಂತ ಕರಿತಾ ಇರ್ತಾರೆ. ಆಗ ಕುಸುಮ ಅವ್ರು ಬಂದು ಫ್ರೆಂಡು ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಅಂತಿರ್ತಾರೆ. ಇಲ್ಲ ಅದಕ್ಕೆಲ್ಲ ಈಗ ನನಗೆ ಟೈಮ್ ಇಲ್ಲ, ಎಲ್ಲಿ ಭಾಗ್ಯ ಅವ್ರು ಕಾಣಿಸ್ತಾ ಇಲ್ಲ ಅಂತ ಆದಿ ಅವ್ರು ಕೇಳ್ತಾ ಇರ್ತಾರೆ. ಆಗ ಕುಸುಮ ಅವರು ನೀವು ಕೂತ್ಕೊಳ್ಳಿ ಫ್ರೆಂಡ್, ಭಾಗ್ಯ ಬರ್ತಾಳೆ ಅಂತಂತಾರೆ. ಅಷ್ಟರಲ್ಲಿ ಭಾಗ್ಯ ಅವರು ಬರ್ತಾರೆ. ಭಾಗ್ಯ ಬನ್ನಿ, ನಾನು ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಅಂತ ಅಂತಾರೆ. ನಾನು ಚಾಲೆಂಜ್ಗೆ ರೆಡಿಯಾಗಿದ್ದೀನಿ ಭಾಗ್ಯ, ಅದೇನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿ ಅಂತ ಅಂತಾರೆ. ಆಗ ಧರ್ಮರಾಜ್ ಅವರು ಚಾಲೆಂಜಾ, ಏನು ಚಾಲೆಂಜು, ಯಾವ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಆಗ ಆದಿಯವರು ಓ ನಿಮಗೆಲ್ಲ ಈ ವಿಚಾರ ಏನೂ ಗೊತ್ತಿಲ್ಲ ಅಲ್ವಾ, ನಾನೆಲ್ಲನೂ ಹೇಳ್ತೀನಿ ಅಂತ ಹೇಳಿಬಿಟ್ಟು, ವಿಷಯ ಏನಂತಂದರೆ ಭಾಗ್ಯ ಅವರು ನಾನು ಕೊಟ್ಟ ಗಿಫ್ಟ್ನ ವಾಪಸ್ ಕೊಡೋದಕ್ಕಂತ ಬಂದಿದ್ದರು. ಅದರಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಅದು ಅಮೌಂಟ್ನ ಇಟ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ನೀವು ನಮ್ಮ ಥರ ಮಿಡಲ್ ಕ್ಲಾಸ್ ಜೀವನ ಮಾಡಿಲ್ಲ, ಮತ್ತು ನೀವು ನಮ್ಮ ಥರ ಬದುಕಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಈ ಥರ ದುಡ್ಡು ಇಟ್ಕೊಂಡಿರೋದು ತುಂಬ ಕಷ್ಟ ಅಂತ ಹೇಳ್ತಾಯಿದ್ರು. ಅದಕ್ಕೆ ನನಗೂ ಕೂಡ ಒಂದು ಹಠ ಬಂತು, ನಾನು ಅದೇ ಥರ ಜೀವನ ಬಂದು 1 ವಾರ ಮಾಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಚಾಲೆಂಜ್ ಮಾಡಿದ್ದೀನಿ ಅಂತ ಅಂತಾರೆ. ಆಗ ಮನೆಯವರು ಏನು ಇದೆಲ್ಲ ಯಾಕೆ ಈ ಥರ ನಿರ್ಧಾರ ತೊಗೊಂಡ್ರಿ ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ. ಆಗ ಸುನಂದ ಅವರು ಏ ಭಾಗ್ಯ ಏನೇ ಇದೆಲ್ಲ, ಅವರು ನಮ್ಮ ಥರ ಜೀವನ ಮಾಡೋದು ಅಂತಂದರೆ ಏನೇ ಅರ್ಥ, ಅದಷ್ಟು ಈಸಿ ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಬೈತಾ ಇರ್ತಾರೆ. ಆಗ ಕುಸುಮ ಅವರು ಭಾಗ್ಯ ನೀನು ಯಾಕೆ ಈ ಥರ ಬಂದು ಚಾಲೆಂಜ್ ಮಾಡೋದಕ್ಕೆ ಹೋದೆ ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ. ಆಗ ಭಾಗ್ಯ ಇಲ್ಲ ಅತ್ತೆ, ಇದು ಅವ್ರು ತೊಗೊಂಡಿರೋ ನಿರ್ಧಾರ, ಇದು ನಾನಿದ್ರಲ್ಲಿ ಏನೂ ಮಾಡಿಲ್ಲ ಅಂತ ಅಂತಾರೆ. ಆಗ ಆದಿ ಅವರು ಖಂಡಿತ ನಾನು ಈ ಮಿಡಲ್ ಕ್ಲಾಸ್ ಲೈಫ್ನ ಮಾಡೋದಕ್ಕಂತ ಇಷ್ಟಪಟ್ಟು ಬಂದಿದ್ದೀನಿ ಅಂತ ಅಂತಾರೆ. ಆದರೆ ದಯವಿಟ್ಟು ಯಾರು ಕೂಡ ಮನೆಯವ್ರಿಗೆ ಈ ವಿಚಾರ ಹೇಳಬಾರ್ದು ಅಂತ ಹೇಳ್ತಾ ಇರ್ತಾರೆ. ಭಾಗ್ಯ ನೀವು ಹೇಳಿ, ನಾನು ಮಿಡಲ್ ಕ್ಲಾಸ್ ಲೈಫ್ ಮಾಡಬೇಕಂತಂದರೆ ಅದಕ್ಕಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅಂತ ನೀವು ಹೇಳಿ ಅಂತ ಅಂತಾರೆ. ಆಗ ಭಾಗ್ಯ ಅವರು ನೀವು ಮನೆ ಕೆಲಸ ಎಲ್ಲ ಫುಲ್ಲು ನೀವೇ ಮಾಡ್ಕೋಬೇಕು, ವಾರದಲ್ಲಿ ಬಂದು 3 ಟೀ ಶರ್ಟು 2 ಪ್ಯಾಂಟ್ ಅಷ್ಟೇ ನೀವು ಯೂಸ್ ಮಾಡ್ಕೋಬೇಕು, ದಿನಕ್ಕೆ ಬಂದು 150 ರೂಪಾಯಿ ಅಷ್ಟೇ ನೀವು ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಯಾವತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಬಂದು ಕಾಮತ್ ಮನೆಯವರು ಅಂತ ಹೇಳಿಬಿಟ್ಟು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅಂತಾರೆ. ಮನೆಯವರು ಎಷ್ಟು ಹೇಳಿದ್ರು ಕೂಡ ಬಂದು ಆದಿಯವರು ಕನ್ವಿನ್ಸ್ ಆಗೋದೇ ಇಲ್ಲ. ಸರಿ ನೀವು ಹೇಳಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನನಗೆ ಬಂದು ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಖಂಡಿತ ಇದರಲ್ಲಿ ನಾನೇ ಗೆಲ್ಲೋದು ಅಂತ ಇರ್ತಾರೆ. ಆಗ ಮನೆಯವರಿಗೆಲ್ಲ ತುಂಬ ಶಾಕ್ ಆಗುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.